ಸೊ ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ವ್ಲಾಗಿಂಗ್ ಮಾಡಿ ಆಗಲೇ 2-3 ದಿವಸ ಆಗೋಗಿತ್ತು. ಹಾಗೆ ಇವತ್ತು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಆಫೀಸ್ ವರ್ಕು, ತಿಂಡಿ ನಾಷ್ಟ ಎಲ್ಲ ಮುಗಿಸ್ಕೊಂಡು ನಮ್ಮ ಫ್ರೆಂಡ್ ಮನೆಗೆ ಹೋಗೋಣ ಅಂತ. ಸೊ ಆಗಲೇ ಒಂದು 2-3 ವೀಕ್ಸಿಂದ ಕೇಳ್ತಾಯಿದ್ರು, ಸ್ಕೂಬಿನ ಕರ್ಕೊಂಬ ನನ್ನ ಪೆಟ್ಟ, ಸ್ಕೂಬಿಂದ ನನ್ನ ಪೆಟ್ಟ, ಸೊ ಕರ್ಕೊಂಬ ಅಂತ ಕೇಳ್ತಾಯಿದ್ರು. ಸೊ ಇವತ್ತು ವಿತೌಟ್ ಟೆಲ್ಲಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ರಿಯಾಕ್ಷನ್ ಹೇಗಿರುತ್ತೆ. ಸೊ ನೋಡೋಣ ಗೈಸ್, ಬನ್ನಿ. ಸೊ ಗೈಸ್, ಮನೆ ಹತ್ರನೇ ಬಂದಿದ್ದೀನಿ. ಫ್ರೆಂಡಿಗೆ ಫೋನ್ ಮಾಡಿ ನೋಡೋಣ ಇದರ ಇಲ್ವಾ ಅದು ಗೊತ್ತಿಲ್ಲ. ಸೊ ಒಂದು ಜೊತೆ ಕೇಳೋಣ. ಹಲೋ, ಎಲ್ಲಿದ್ದೀರಾ? ಹೌದಾ, ನಾನು ನಿಮ್ಮ ಮನೆ ಹತ್ರನೇ ಇದ್ದೆ. ಕೆಳಗಡೆ ಬರ್ತೀರಾ? ಒಂದು ಸರ್ಪ್ರೈಸ್ ಇದೆ. ಬನ್ನಿ ಬನ್ನಿ ಬನ್ನಿ. ಸೊ ಅಷ್ಟರಲ್ಲಿ ಇಲ್ಲೇ ಗಾಡಿ ಪಾರ್ಕ್ ಮಾಡಿಬಿಡೋಣ ಗೈಸ್. ಹಾಂ, ಏನು? ಹಾಯ್ ಹಾಯ್ ಹಾಯ್, ನಾನು ಸೂಪರ್. ನೀವು ಹೇಗಿದ್ದೀರಾ? ಗೈಸ್, ಓಹ್ ಯಾ, ಹಾಯ್. ಸೊ ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್ ಫ್ರಮ್ PU. ಸೊ ಅವಳ ಹೆಸರು ಬಂದು ರಶ್ಮಿ ಅಂತ. ಸೊ ಇದ್ಯಾರು? So this is Leah, my daughter. Yeah. This is Leah. Hi madam. Hi. Okay. Hi Scooby. ಬನ್ನಿ. ಸೊ ಅದೇ 2 ವೀಕ್ಸಿಂದ ಕೇಳ್ತಾ ಇದ್ರಲ್ಲ. Oh, thank you so much for coming. ಬನ್ನಿ ಬನ್ನಿ, ತೋರಿಸಿ ಬನ್ನಿ. ನಾ ಓ ವಾವ್. Hi Scooby. ಹೈ. Scooby. ಯಾ, ಏನಾದರೂ Coffee. ಒಂದು ಲೋಟ ನೀರು ಕೊಟ್ಬಿಡಿ. ಯಾ 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 ಒಯ್ಲಿ ಯಾ. ಸ್ಕೂಬು, ಗುಡ್ ಬಾಯ್. ಥ್ಯಾಂಕ್ ಯು. ಥ್ಯಾಂಕ್ ಯು. So what special? ಏನು vlog ಎಲ್ಲ ಮಾಡ್ಕೊಂಡು ನಮ್ಮ ಮನೆಗೆ? ಏನಿಲ್ಲ, ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೆ, Okay. ರೂಪೇಶ್ ವ್ಲಾಗ್ಸ್ ಅಂತ. Congrats. ಎಸ್, ಥ್ಯಾಂಕ್ ಯು. ಸೊ ಹಾಗೆ ಇವತ್ತು ನೀವು ಹೇಳ್ತಾ ಇದ್ರಲ್ಲ, ಸೊ ಹಂಗೆ ನಿಮ್ಮ ಮನೆಗೆ ಬರೋಣ ಅಂತ. So what is your plan today having this vlog? ಏನಿಲ್ಲ, ಡೈಲಿ ವ್ಲಾಗ್ಸ್ ಅಷ್ಟೇ. ಇವತ್ತು ಆಗಲೇ 2 ಡೇಸ್ ಆಗಿತ್ತು ವ್ಲಾಗ್ಸ್ ಅಪ್ಲೋಡ್ ಮಾಡಿ. ಸೊ ಹಂಗೆ ಡೈಲಿ ವ್ಲಾಗ್ಸ್ ಹಂಗೆ. ಇನ್ನು ಇಲ್ಲಿ ನಿಮ್ಮ ಮನೆ ಆದಮೇಲೆ ನೆಕ್ಸ್ಟ್ ನೋಡಬೇಕು ಏನು ಮಾಡೋದಂತ. Can I take a vlog today? No, I will take over. ಹೌದಾ? So if you agree, what if ಹಾಂ, you agree ಅಷ್ಟೇ? ಸರಿ ಆಯಿತು. ಏನು ಮಾಡೋಣ? Not sure, but ಇವಾಗ ಹೇಳ್ತೆ ಸಡನ್ ಪ್ಲಾನ್ ಬಂದಿದ್ದು. ಲೆಟ್ ಮೀ ಎನಿವೇ ಸ್ಕೂಬಿ ಬಂದಿದ್ದಾನೆ. ಸ್ಪೀಕ್ ಅಬೌಟ್ ಹಿಮ್, ಇಸ್ ಹಿಸ್ಟ್ರಿ ಏನು ಅದೆಲ್ಲ. ಶೋರ್. Only it's about you and Scooby. ಡನ್. ಓಕೆ. ಸೊ ಗೈಸ್, ನೋಡೋಣ. ಏನು ಪಾಡ್ಕಾಸ್ಟ್ ಥರ ಮಾಡ್ತಾರಂತೆ ನನ್ನ ಫ್ರೆಂಡು. ಸೊ ನೋಡೋಣ ಹೇಗಿರುತ್ತೆ, ಹೇಗೆ ಹೋಗುತ್ತೆ ಅಂತ. ಸೊ ಬನ್ನಿ. ನಮಸ್ತೆ. ಹಾಯ್, ಹೇಗಿದ್ದೀರಾ? ನಾನು ಸೂಪರ್. ನೀವು ಹೇಗಿದ್ದೀರಾ? ಸೂಪರ್. ಸೊ ಇವತ್ತು ನಿಮ್ಮ ವ್ಲಾಗ್ನ ನಾನು ಟೇಕ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಅವರು ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಂದು ಚಿಕ್ಕ ಸೆಟಪ್ ಮಾಡಿದ್ದೀವಿ. ಸೊ ಇವಾಗ ನಾವು ಏನು ಸ್ಕೂಬಿ ಮತ್ತೆ ಅವ್ರ ಬಾಂಡಿಂಗ್ ಬಗ್ಗೆ ಫಸ್ಟ್, ಅವ್ರದ್ದು ಮುಂಚೆ ನಮ್ಮಿಬ್ರು ಫ್ರೆಂಡ್ಶಿಪ್ ಹೇಗೆ ಸ್ಟಾರ್ಟ್ ಆಯ್ತು, ಹೆಂಗೆ ನಡೀತಾ ಇದೆ ಅಂತ ಹೇಳ್ತೀನಿ.
ಸೊ ನಮ್ಮಿಬ್ರು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದು ಫಸ್ಟ್ PU ಜೂನ್ ಅಲ್ಲಿ. ಸೊ ಇಟ್ ವಾಸ್ ಅ ಡ್ಯಾನ್ಸ್ ಟೈಮ್, ಅದು ಜ್ಞಾಪಕ ಇದೆ ನನಗೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ ಫ್ರೆಂಡ್ಶಿಪ್, ಎಲ್ಲ ಕಷ್ಟ ಸುಖ ಎಲ್ಲ ನೋಡ್ಕೊಂಡು ವಿ ಆರ್ ಹಿಯರ್. ಇವಾಗ ಆಲ್ಮೋಸ್ಟ್ ಒಂದು 5-6 years ಆಗಿದೆ ನಮ್ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ. ಸೊ ಎಲ್ಲೂ ಬಿಟ್ಕೊಟ್ಟಿಲ್ಲ ಇಬ್ರಿಗೊಬ್ರು. ಹೆಂಗೆ ಒಂದು ಹುಡ್ಗ ಫ್ರೆಂಡ್ಸ್ ಮಚ್ಚ ಮಚ್ಚ ಅನ್ಕೊಂಡಿರ್ತಾರೋ ಹಂಗೆ ನಾವು ಈ ತರ ನಾನು ಹುಡ್ಗಿ ಮತ್ತೆ ಒಂದು ಹುಡ್ಗ ಫ್ರೆಂಡ್ಶಿಪ್ ಆಗಿ ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ ಬಂದಿದೀವಿ. ದರ್ ಲಾಟ್ ಆಫ್ ಪೀಪಲ್ ಇನ್ ದ ಗ್ರೂಪ್ ಆಲ್ಸೋ. ಅವ್ರು ಇನ್ನೂ ಬಂದಿಲ್ಲ, ಬರ್ತಾರೆ ನೆಕ್ಸ್ಟ್ ವ್ಲಾಗ್ಸ್ ಅಲ್ಲಿ ಬರ್ತಾರೆ, ಇಂಟ್ರೊಡ್ಯೂಸ್ ಮಾಡ್ತಾರೆ. ಆಮೇಲೆ ಸೊ ಓಕೆ, ಅವ್ರನ್ನ ಕೇಳೋಣ ಇವಾಗ ನಮ್ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡಿ ಹೇಗೆ ಅಂತ. ಹೇಳಿ ಸ್ವಲ್ಪ ನಮ್ ಫ್ರೆಂಡ್ಶಿಪ್ ಬಗ್ಗೆ. ಸೊ ಗೈಸ್, ಇವಳನ್ನ ನಾನು ಮೀಟ್ ಆಗಿದ್ದು ಅದೇ ಕ್ಲಾರೆಟಲ್ಲಿ, ಕ್ಲಾರೆಟ್ ನಮ್ಮ PU ಕಾಲೇಜ್. ಸೊ ಡ್ಯಾನ್ಸ್ ಟೈಮಲ್ಲಿ ಮೀಟ್ ಆಗಿದ್ದು. ಹಾಗೆ ಸ್ಮಾಲ್ ಟಾಕ್ಸಿಂದ ಲಾರ್ಜ್ ಟಾಕ್ಸ್ ಆಗಿ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಈಗ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದೀವಿ. ಸೊ ನನ್ನ ಲೈಫಲ್ಲೂ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿದೆ, ಇವಳ ಲೈಫಲ್ಲೂ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿದೆ. ಸೊ ಇಬ್ಬರು ಒಬ್ರನ್ನೊಬ್ರು ಬಿಟ್ಕೊಡ್ದಲೆ, ನಮ್ಮ ಫ್ರೆಂಡ್ಸು ನಮ್ಮ ಫ್ರೆಂಡ್ ಗ್ರೂಪ್ ಏನಿದೆ, ಸೊ ಯಾರು ಒಬ್ರನ್ನೊಬ್ರು ಬಿಟ್ಕೊಡ್ದಲೆ ಸೊ ಇಲ್ಲಿವರೆಗೂ ಬಂದಿದ್ದೀವಿ. ಆದರೆ ಒಂದು 2-3 ವೀಕ್ಸಿಂದ ಕೇಳ್ತಾ ಇದ್ಲು, ಮನೆಗೆ ಒಂದ್ಸತಿ ಕರ್ಕೊಬಾ ಸ್ಕೂಬಿನ, ನೋಡಬೇಕು, ಇವಳ್ದೊಂದು ಪೆಟ್ಟಿದೆ ಲಿಯಾ ಅಂತ. ಸೊ ಅದ್ರ ಜೊತೆನೂ ಸ್ವಲ್ಪ ಆಟ ಆಡಿಸ್ಬೇಕು ಅಂತ. ಹಾಗೆ ಇವತ್ತು ಸ್ವಲ್ಪ ಫ್ರೀ ಇದ್ದೆ, 2 ಡೇಸಿಂದ ವ್ಲಾಗ್ ಬೇರೆ ಮಾಡಿರಲಿಲ್ಲ. ಸೊ ಹಂಗೆ ಸುಮ್ಮನೆ ಹೋಗಿ ಮಾತಾಡ್ಸ್ಕೊಬರೋಣ ಅಂತ ಸಡನ್ ಸರ್ಪ್ರೈಸ್ ಕೊಟ್ಟೆ. ಸೊ ಆಗಲೇ ರಿಯಾಕ್ಷನ್ ನೋಡಿದ್ದೀರ ನೀವು. ಸೊ ಇವಾಗ ಸೆಟಪ್ ಮಾಡಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ. ನಾನು ಸುಮ್ನೆ ಅನ್ಕೊಂಡೆ ಅವ್ರು ಕರ್ಕೊ ಬರಲ್ಲ ಅಂತ. ಅವರು ಪಾಪ ಕರ್ಕೊ ಬಂದಿದ್ದಾರೆ ಸ್ಕೂಬಿನ ನಮ್ಮ ಮನೆಗೆ. ಯಾಕಂದ್ರೆ ಅವ್ರ ಮನೇಲೂ ಕೂಡ ಸ್ವಲ್ಪ ಅಂದ್ರೆ ಸ್ಕೂಬಿ ಆಚೆ ಅಂದ್ರೆ ಸ್ವಲ್ಪ ಅಲೋ ಮಾಡಲ್ಲ. ಸೊ ನಮ್ ಮನೆಗೆ ಕೇಳಿದಕ್ಕೆ ಮೋಸ್ಟ್ಲಿ ಅಲೋ ಮಾಡಿ ಕರ್ಕೊ ಬಂದಿದ್ದಾರೆ. ಸೊ ಅದಕ್ಕೆ ಇಬ್ರದ್ದು ವ್ಲಾಗ್ ಮಾಡೋಣ ಅಂತ, ಇಬ್ರು ಬಗ್ಗೆ ಅವ್ರು ಏನೇನ್ ಮಾಡ್ತಾರೆ, ಏನಕ್ಕೆ ಅವ್ರಿಬ್ರು ಅವ್ರ ಬಾಂಡಿಂಗ್ ಹೆಂಗಿದೆ ಎಲ್ಲ ಅರ್ಥ ಮಾಡ್ಕೊಳ್ಳೋಣ. ಬನ್ನಿ, ಲೆಟ್ಸ್ ಗೋ ಸ್ಟಾರ್ಟ್ ಮಾಡೋಣ. ಸೊ ವಾಟ್ ಇಸ್ ಸ್ಕೂಬಿ ಟು ಯು ಅಂಡ್ ನಿಮ್ಮಿಬ್ರು ಬಾಂಡಿಂಗ್ ಹೇಗಿದೆ? ಸೊ ಸ್ಕೂಬಿ ಇದು ನನ್ನ ಲೈಫಲ್ಲಿ ತುಂಬಾನೇ ದೊಡ್ಡ ಟಾಪಿಕ್. ಯಾಕಂದ್ರೆ ನನ್ನ ಲೈಫ್ಗೆ ಒಬ್ಬ ಫ್ರೆಂಡ್ ಆಗಿರ್ಬೋದು, ಒಬ್ಬ ಕಂಪ್ಯಾನಿಯನ್ ಬ್ರದರ್ ಆಗಿರ್ಬೋದು, ಒಂದು ತುಂಬಾನೇ ಒಳ್ಳೆ ಬಾಂಡಿಂಗ್. ಚಿಕ್ಕ ಮಗು ತರ, ಸಾಕಿದ ಮಗು ತರ. ಹೌದು, ನಮ್ಮ ಅಮ್ಮನೇ ಸಾಕ್ತಿರೋದು, ಬಟ್ ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗು ಯಾವಾಗ್ಲೂ ನನ್ನ ಜೊತೆನೆ ಇರ್ತಾನೆ. ಎಲ್ಲೇ ಹೋಗ್ಬೇಕಾದ್ರು, ಏನೇ ಮಾಡ್ಬೇಕಾದ್ರು ಯಾವಾಗ್ಲೂ ನನ್ನ ಜೊತೆನೆ ಇರ್ತಾನೆ. ಅವನೊಂದು 5 minutes ಇಲ್ಲ 10 minutes ವಾಕಿಂಗ್ ಹೋಗಿ ಬಂದಾಗ್ಲೂ ಕೂಡ ಒಂಥರ ಏನೋ ಅನ್ಈಸಿ, ಹೋಗಿ ಆಚೆ ಮನೇಲಿಲ್ಲ ಅಂದ್ರೆ ಒಂಥರ ಅನ್ಕಂಫರ್ಟೇಬಲ್. ನಾನು ಹಂಗೆ ಈಗ ಅಪ್ಪ ವಾಕಿಂಗ್ ಕರ್ಕೊಂಡು ಹೋಗಿದ್ರೆ ಅವನಿಂದನೇ ಹೋಗ್ಬಿಡ್ತೀನಿ, ಎಲ್ಲೋ ಟೈಮ್ ಮಾಡ್ಕೊಂಡು ಆಟ ಆಡಿಸ್ತಿರ್ತೀನಿ. ಸೊ ಅವನು ನನಗೆ ಹಂಗೆ ರೆಸ್ಪಾನ್ಸ್ ಮಾಡ್ತಾನೆ. ಸೊ ನಮ್ಮ ಬಾಂಡಿಂಗ್ ಅಂತೂ ತುಂಬಾನೇ ಚೆನ್ನಾಗಿದೆ. ಸೊ ಆಸ್ ಐ ಆಮ್ ನಾಟ್ ಎ ಡಾಗ್ ಲವರ್, ಸೊ ಬೇಸಿಕಲಿ ಐ ಆಮ್ ಅನ್ ಅನಿಮಲ್ ಲವರ್. ಸೊ ಡಾಗ್ ಅಂತಾನೆ ನನಗೆ ಸ್ಪೆಸಿಫೈ ಇಲ್ಲ. ಸೊ ಯಾವುದೇ ಒಂದು ಅನಿಮಲ್ ಇದ್ರು ನಾನು ತುಂಬಾನೇ ಪ್ರೀತಿಸ್ತೀನಿ. ಅದರಲ್ಲಿ ಲಾಯಲ್ ಒನ್ಸ್ ಅಂದ್ರೆ ಡಾಗ್ಸ್ ಜಾಸ್ತಿ. ಯಾಕಂದ್ರೆ ಏನು ಎಕ್ಸ್ಪೆಕ್ಟ್ ಮಾಡ್ದಲೆ ಪ್ರೀತಿ ಕೊಡೋದು ಅಂದ್ರೆ ಡಾಗ್ಸ್ ಮಾತ್ರ. ಸೊ ಎಸ್, ಈಸ್ ಮೈ ವರ್ಲ್ಡ್. ಓಕೆ, ಸ್ಕೂಬಿ ನಿಮ್ ಮನೆಗೆ ಎಷ್ಟು ಅಟ್ಯಾಚ್ಡ್? ಸೊ ನಿಮ್ ಮನೇಲಿ ಯಾರ್ಯಾರು ಇದ್ದೀರಾ? ಯಾರಿಗ್ ತುಂಬಾ ಕ್ಲೋಸ್ ಇದ್ದಾನೆ ಅವನು? ಓಕೆ, ನಮ್ಮ ಮನೇಲಿ ನಮ್ಮ ಅಪ್ಪ, ಅಮ್ಮ, ಅಜ್ಜಿ, ನನ್ನ ತಂಗಿ, ನಾನು, ಆಮೇಲೆ ಇವನು. ಸೊ ಎಲ್ರಿಗೂ ತುಂಬಾನೇ ಅಟ್ಯಾಚ್ಡ್ ಆಕ್ಚುಲಿ. ಸೊ ಅದರಲ್ಲಿ ಜಾಸ್ತಿ ಅಟ್ಯಾಚ್ಡು ನಮ್ಮ ಅಪ್ಪ ನಮ್ಮ ಅಮ್ಮಂಗೆ. ಹೌದು, ನನ್ನ ಜೊತೆ ಜಾಸ್ತಿ ಇರ್ತಾನೆ, ಬಟ್ ಎಮೋಷನಲಿ ನನ್ಕಿಂತ ಜಾಸ್ತಿ ನಮ್ಮ ಅಪ್ಪ ಅಮ್ಮಂಗೆ ಕನೆಕ್ಟ್ ಆಗಿದ್ದಾನೆ. ಯಾಕಂದ್ರೆ ಅವನಿಗೂ ಗೊತ್ತು ದಟ್ ಯಾವಾಗ್ಲೂ ಅಮ್ಮ ಊಟ ಹಾಕ್ತಾ ಇರ್ತಾರೆ, ಅಂಡ್ ಅಪ್ಪ ಏನೇ ಒಂದು ಲೈಕ್ ಆಚೆಗಡೆಯಿಂದ ಕೆಲ್ಸದಿಂದ ಬಂದಿದ ತಕ್ಷಣ ಏನಾದ್ರು ಒಂದು ತಂದ್ಕೊಡ್ತಾರೆ. ಈಗ ಅಪ್ಪ ಮಕ್ಳಿಗೆ ಯಾವ ತರ ಗಿಫ್ಟ್ಸ್ ಕೊಡ್ತಾರೋ ಹಂಗೆ ನಮ್ಮಪ್ಪನು ಕೂಡ ಇವನ್ಗೂ ಈಗ ಎಲ್ಲಾದ್ರೂ ಒಂದು 2 days ಇಲ್ಲ 1 day ಎಲ್ಲೋ ಟ್ರಿಪ್ ಹೋದ್ರೆ ಏನಾದ್ರೂ ಒಂದು ಆಟ ಆಡಕ್ಕೆ ಟಾಯ್ ಆಗಿರ್ಬೋದು, ಏನಾದ್ರೂ ಒಂದು ತಂದ್ಕೊಡ್ತಾ ಇರ್ತಾರೆ. ಸೊ ಅದಕ್ ಬಿಟ್ರೆ ನಮ್ಮ ಅಜ್ಜಿ ಹೌದು, ನಮ್ಮ ಅಜ್ಜಿಗೆ ಡಾಗ್ಸ್ ಅಂದ್ರೆ ಆಗಲ್ಲ, ಬಟ್ ತುಂಬಾನೇ ಪ್ರೀತಿಸ್ತಾರೆ. ಯಾಕಂದ್ರೆ ಚಿಕ್ಕ ವಯಸ್ಸಿಂದನೂ ನಮ್ಮ ಮನೇಲೆ ಬೆಳ್ಕೊಂಡ್ ಬಂದಿದ್ದಾನಲ್ಲ. ಸೊ ಹೌದು, ನಮ್ಮ ಅಜ್ಜಿಗೂ ಇಷ್ಟ. ಅಂಡ್ ನನ್ನ ತಂಗಿಗೆ ಸೇಮ್ ನನಗೆ ಯಾವ ತರ ಫೀಲಿಂಗ್ಸ್ ಇದೆಯೋ ಒಂದು ಅನಿಮಲ್ ಮೇಲೆ, ಸೇಮ್ ನನ್ನ ತಂಗಿಗೂ ಅದೇ ತರ ಫೀಲಿಂಗ್ಸ್ ಇರೋದು. ಸೊ ಅವಳು ಅಷ್ಟೇ, ಇವನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ಇವನು ಅಷ್ಟೇ ಅವಳನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಸೊ ಚೆನ್ನಾಗಿದ್ದಾರೆ ಇಬ್ರು. ಎಸ್.
ಸೊ ಓಕೆ, ಯಾವಾಗ ಸ್ಕೂಬಿ ನಿಮ್ ಮನೆಗ್ ಬಂದಿದ್ದು ಅಂಡ್ ನಿಮಗೆ ಯಾಕೆ ಸ್ಕೂಬಿ ಅಂತ ಹೆಸರಿಕ್ಬೇಕು ಅಂತ ಅನ್ನಿಸ್ತು? ವಾಟ್ ಇಸ್ ದ ಬ್ಯಾಕ್ ಸ್ಟೋರಿ ಬಿಹೈಂಡ್ ದಿಸ್? ಓಕೆ, ಸೊ ಸ್ಕೂಬಿ ಇದೊಂದು ತುಂಬಾನೇ ಎಮೋಷನಲ್ ಕ್ವಶನ್. ಓಕೆ. ಯಾಕಂದ್ರೆ ಒಂದು 12 ಇಯರ್ಸ್ ಬ್ಯಾಕ್ ಆಗ್ಲೇ ಎಮೋಷನಲ್ ಆಗ್ಲೇ ಎಮೋಷನಲ್ ಆಗ್ತಾ ಇದ್ದೀನಿ. ಸೊ ಒಂದು 12 ಇಯರ್ಸ್ ಬ್ಯಾಕ್ ನಮ್ಮ ಹತ್ರ ಇನ್ನೊಂದು ಪೆಟ್ಟಿತ್ತು. ಸೊ ಅದಕ್ಕಿಂತ ಮುಂಚೆ ಒಂದು ಪೆಟ್ಟಿತ್ತು, ಫಸ್ಟ್ ಅದ್ರ ಬಗ್ಗೆ ಹೇಳ್ತೀನಿ. ಅದ್ರ ಹೆಸರು ರಾಮು ಅಂತ. ನಮ್ ತಾತ ಇದ್ದಾಗ, ಇವಾಗ ಇಲ್ಲ, ಎಕ್ಸ್ಪೈರ್ ಆಗಿದ್ದಾರೆ, 2011 ಅಲ್ಲೇ ಎಕ್ಸ್ಪೈರ್ ಆದ್ರು. ಸೊ ಅವರು ಸಾಕಿದ್ದು ಡಾಗ್ ರಾಮು ಅಂತ. ಇಟ್ಸ್ ಅ ಸ್ಟ್ರೀಟ್ ಡಾಗ್. ಸೊ ಅವರಿಂದ ನೋಡೇ ನಾವು ಅನಿಮಲ್ಸ್ ನ ಪ್ರೀತಿಸಿದ್ದು, ಕಲ್ತಿದ್ದು. ಸೊ ಆ ಡಾಗ್ ಲೈಕ್ ಈ ತರ ಏನೋ ಒಂದು ರೋಗ ಬಂದು ಸತ್ತೋಯ್ತು. ಸ್ಟ್ರೀಟ್ ಡಾಗ್ ಅಲ್ಲ, ಎಲ್ಲ ಕಡೆ ಇದ್ ಮಾಡ್ಕೊಂಡು ಏನೋ ಒಂದು ಡಿಸೀಸ್ ಬಂದು ಸತ್ತೋಯ್ತು. ಅದಾದ್ಮೇಲೆ ನಮ್ದು ಹಳೇ ನಾಯಿ ಇತ್ತು ಒಂದು, ಅದ್ರ ಹೆಸರು ಸ್ಕೂಬಿನೇ. ಸೊ ನಮ್ಮ ದೊಡ್ಡಮ್ಮನ ಮಗ ನಮ್ಗೆ ಗಿಫ್ಟ್ ಆಗಿ ತಗೊಂಬಂದ್ ಕೊಟ್ಟಿದ್ದು, ಸಡನ್ ಸರ್ಪ್ರೈಸ್. ಅವನು ತುಂಬಾನೇ ಅಂದ್ರೆ ಘಟ, ಒಂದು ಲ್ಯಾಬ್ರಿಡಾರ್ ಆ ತರಾನು ಇರುತ್ತೆ ಅಂತ ಊಹೆ ಕೂಡ ಮಾಡ್ಕೊಳಕ್ ಆಗಲ್ಲ. ಸೊ 12 ವರ್ಷ ನಮ್ ಜೊತೆನೆ ಇದ್ದ. ಚಿಕ್ಕ ಮಗು ತರ 12 ವರ್ಷ ಅವನು ಲೈಕ್ ತೀರ್ಕೊಳ್ಳೋಕ್ ಒಂದು 10-15 ಮಿನಿಟ್ಸ್ ವರ್ಗುನು ಕಣ್ಣಲ್ಲಿ ಕಣ್ಣಿಕೊಂಡೆ, ನನ್ನನ್ನು ನೋಡ್ಕೊಂಡೆ ಪ್ರಾಣ ಬಿಟ್ಟ. ಸೊ ಅದೇ, ಈಗ ಕಂಪ್ಲೀಟ್ ಸ್ಟೋರಿ ಎಕ್ಸ್ಪ್ಲೇನ್ ಮಾಡೋಕೋದ್ರೆ ತುಂಬಾನೇ ಎಮೋಷನಲ್ ಆಗ್ಬಿಡ್ತೀನಿ. ಸೊ ಅದನ್ನ ನೋಡಿ ಒಂದು ಮಂತ್ ಟೈಮ್ ತಗೊಂಡ್ವಿ, ಇನ್ನೊಂದು ಪೆಟ್ ತಗೋಬೇಕಾ ಬೇಡವಾ ಅಂತ. ಸೊ ನಮ್ಮ ಅಜ್ಜಿಗೆ ಆಗ್ಲಿಲ್ಲ, ತಗೊಳ್ಳೇಬೇಕು, ನನಗೆ ಇರಕ್ ಆಗ್ತಾ ಇಲ್ಲ ಅಂತ ನಮ್ಮ ಅಜ್ಜಿ ನಮ್ಮ ಅಪ್ಪಂಗೆ ರಿಕ್ವೆಸ್ಟ್ ಮಾಡಿ ಇವನ್ ಬಂದಿದ್ದು. ಸೊ ಇವನ್ ಬಂದಿದ್ದು August 6th 2021 ಅಲ್ಲಿ. ಸೊ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿವಸ ಬಂದಿದ್ದು. ತುಂಬಾನೇ ಕೋಇನ್ಸಿಡೆನ್ಸ್, ತುಂಬಾ ಕಡೆ ಹುಡುಕ್ತಾ ಇದ್ವಿ, ನಮಗೆ ಸಿಗ್ತಾ ಇರ್ಲಿಲ್ಲ ಅಂತ ಬ್ರೀಡು. ಸೊ ಇವನು ಆಕ್ಚುಲಿ ತುಮಕೂರು ಬ್ರೀಡು. ಸೊ ಅದೇ ಮಾರ್ನಿಂಗ್ ಹೋಗಿದ ತಕ್ಷಣ ಕರ್ಕೊಂಬಂಡು ಬಂದ್ಬಿಟ್ವಿ. ಸೊ ನಾನು ಕ್ಲಿಪ್ ಹಾಕಿರ್ತೀನಿ, ಒಂದು ಎಂಟ್ರೆನ್ಸ್ ಹೇಗಿತ್ತು, ಏನು ಇರ್ತಾ ಇಲ್ಲ ಅಂತ ಒಂದ್ಸತಿ ನೋಡಿ ಹಂಗೆ. ಸೊ ಓಕೆ, ಸಾರಿ, ಬಟ್ ಏನಾಗಿತ್ತು ನಿಮ್ ಹಳೆ ಸ್ಕೂಲಿಗೆ? ಓಕೆ, ಸೊ ಅವನಿಗೆ ಆಲ್ರೆಡಿ 12 ಇಯರ್ಸ್ ಆಗೋಗಿತ್ತು. 12 ಇಯರ್ಸ್ ರನ್ನಿಂಗ್ ಅಲ್ಲಿ ಇತ್ತು. ಸಡನ್ ಆಗಿ ನಾನು ಮಲ್ಕೊಂಡಿದ್ದೆ, ಅಪ್ಪ ವಾಕಿಂಗ್ ಕರ್ಕೊಂಡು ಹೋಗಿದ್ರು. ಸೊ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ಸಡನ್ ಆಗಿ ಕೂತ್ಕೊಬಿಟ್ಟ ಒಂದ್ ಜಾಗದಲ್ಲಿ. ಸೊ ದಟ್ ಈಸ್ ಕಾಲ್ಡ್ ಪ್ರೈಮರಿ ಹಾರ್ಟ್ ಕೊಲ್ಯಾಪ್ಸ್, ವಿಚ್ ಇಸ್ ಅ ಹಾರ್ಟ್ ಅಟ್ಯಾಕ್. ಸೊ 12 ಇಯರ್ಸ್ ಅಷ್ಟು ಹೆಲ್ತಿ ಆಗಿದ್ದವನು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಯ್ತು. ಸೊ ಅವನು ಯಾವ ತರ ಒಂದು ಡಾಗ್ ಅಂದ್ರೆ, ಅವನ್ ಮನ್ಸ್ ಮಾಡಿದ್ರೆ ಅಲ್ಲೇ ಲೈಕ್ ಸ್ಟ್ರೀಟ್ ಅಲ್ಲೇ ಸತ್ತೋಗ್ಬೋದಾಯ್ತು. ಸೊ ಅವತ್ತು ಒಂದು ಹಾರ್ಟ್ ಕೊಲ್ಯಾಪ್ಸ್ ಆಗಿ ಹಾಸ್ಪಿಟಲ್ಸ್ಗೆಲ್ಲ ಕರ್ಕೊಂಡು ಹೋಗಿ, ಹಾಸ್ಪಿಟಲ್ಸ್ಗೆ ಹೋದಾಗ ಕಿಡ್ನಿ ಫೇಲ್ಯೂರ್ ಆಗಿ ಮನೆಗೆ ಬಂದು ನೈಟ್ ನಾನು ಅಸೈನ್ಮೆಂಟ್ ಬರಿಬೇಕಿತ್ತು. ಅವಾಗ ಇನ್ನು ನಾನು ಫಸ್ಟ್ ಇಯರ್ ಡಿಗ್ರಿ. ಸೊ ಅಸೈನ್ಮೆಂಟ್ ಬರಿಬೇಕಾದ್ರೆ ಸಡನ್ ಆಗಿ ಲೈಕ್ ನನ್ನ ತೊಡೆ ಮೇಲೆ ಪ್ರಾಣ ಬಿಟ್ಟ. ಸೊ ದಿಸ್ ವಾಸ್ ದಿ ಆಕ್ಚುಯಲ್ ಬ್ಯಾಕ್ ಸ್ಟೋರಿ. Getting goosebumps because you have attached to him so well. ನೀವು ಈ ಸ್ಕೂಬಿ ಬಗ್ಗೆ ಮಾತಾಡೋದಾದ್ರೆ, ನೀವು ಫುಡ್ ಕೊಡ್ತೀರಾ ಅಂಡ್ ಯಾರ ಮಾತು ತುಂಬಾ ಕೇಳ್ತಾರೆ ಇವನು? ಯಾರು ಹೇಳಿದ್ ಕೇಳ್ತಾರೆ? ಓಕೆ, ಸೊ ಇದು ಆಕ್ಚುಲಿ ಎಲ್ರಿಗೂ ಅವೇರ್ನೆಸ್ ಕೊಡ್ಬೇಕು, ಡಾಗ್ಸಿಗೆ ಏನೇನ್ ಫುಡ್ ಕೊಡ್ಬೇಕು ಅಂತ. ಸೊ ಆಲ್ಮೋಸ್ಟ್ 45 ಇಲ್ಲ 1 month ವರೆಗೂ ಅದು ಮದರ್ ಮಿಲ್ಕ್, ಅಮ್ಮನ ಹಾಲಲ್ಲೇ ಬೆಳಿಬೇಕು. ಅದಾದ್ಮೇಲೆ ಎಷ್ಟೊಂದ್ ಜನ ಮಾರ್ಬಿಡ್ತಾರೆ ಡಾಗ್ಸ್ ನ, ನಾವು ತಗೋತೀವಿ. ಸೊ ಅಲ್ಲಿಂದ ನಮ್ಮ ರೂಟೀನ್ ಸ್ಟಾರ್ಟ್ ಆಗುತ್ತೆ. 2 hours ಇಲ್ಲ 3 hours ಒಂದ್ಸತಿ ಸೆರ್ಲಾಕ್ ತಿನ್ಸ್ಬೇಕು. ಒಂದು 30 grams ಸೆರ್ಲಾಕ್ಸ್ ಪ್ರೊವೈಡ್ ಮಾಡ್ತಾನೆ ಇರ್ಬೇಕು. ಸೊ ಅದಾಗಿ ಒಂದು 1 month 2 month ಆದಂಗೆ ಹಾಲು, ಅನ್ನ ಇಲ್ಲ ಮೊಸರನ್ನ ಕೊಡಕ್ ಸ್ಟಾರ್ಟ್ ಮಾಡ್ಬೇಕು. ಸೊ ಅವನು ಲೈಕ್ ಆ ಪೆಟ್ ಏನಿದೆ, ಅದು ಎಂಡ್ ಆಫ್ ದಿ ಲೈಫ್ ವರ್ಗುನು ಅವನಿಗೆ ಶುಗರ್ ಕಂಟೆಂಟ್ ಆಗ್ಲಿ, ಸಾಲ್ಟ್ ಕಂಟೆಂಟ್ ಆಗ್ಲಿ, ಖಾರ ಕಂಟೆಂಟು, ಅವಕಾಡೋ, ಗ್ರೇಪ್ಸ್ ಇವೆಲ್ಲ ಏನು ಕೊಡಬಾರ್ದು. ಯಾಕಂದ್ರೆ ಅದು ತುಂಬಾನೇ ಟಾಕ್ಸಿಕ್ ಒಂದು ಡಾಗ್ಗೆ. ಸೊ ದಿಸ್ ಇಸ್ ದಿ ಬೇಸಿಕ್ ಫುಡ್ ಯು ನೀಡ್ ಟು ಪ್ರೊವೈಡ್. ಅಂಡ್ ಅವನಿಗೆ ಹೌದು, ಡಾಗ್ಸ್ಗೂನು ಕಾರ್ಬ್ಸ್, ಪ್ರೋಟೀನ್ ಇವೆಲ್ಲ ಬೇಕೇ ಬೇಕು, ಯಾಕಂದ್ರೆ ಆ ಹೋಲ್ ಲಿವಿಂಗ್ ಬೀಯಿಂಗ್ಸ್. ಸೊ
ಡೈಲಿ ಆ್ಯಪಲ್, ಕುಕುಂಬರ್ ಆಗಿರ್ಬೋದು ಆ್ಯಂಡ್ ವೆಜಿಟೇಬಲ್ಸ್ ಆಗಿರ್ಬೋದು, ಚಿಕನ್, ಮಟನ್ನು ಮತ್ತು ರೆಡ್ ಮೀಟ್ ಏನೂ ಕೊಡೋಂಗಿಲ್ಲ. ಚಿಕನ್ ಏನು ಆ್ಯಂಡ್ ಎಗ್ ಕೊಡಬೇಕು. ಹಾಲನ್ನು ಜಾಸ್ತಿ ಕೊಡೋಂಗಿಲ್ಲ, ಯಾಕಂದರೆ ಡೈರಿ ಪ್ರಾಡಕ್ಟ್ಸು ಡಾಗ್ಸ್ಗೆ ಡೈಜೆಸ್ಟಿವ್ ಸಿಸ್ಟಮ್ ಹಾಳು ಮಾಡುತ್ತೆ. ಸೊ ಮೊಸರನ್ನೂ ಕಮ್ಮಿ ಮಾಡಿಬಿಟ್ಟು ಈಗ ಪೆಡಿಗ್ರಿ ಆಗಿರ್ಬೋದು, ರಾಯಲ್ ಕೆನನ್ ಆಗಿರ್ಬೋದು, ಇವೆಲ್ಲ ಕೊಡ್ಬೋದು. ಸೊ ಎಷ್ಟೊಂದು ಜನಕ್ಕೆ ಡೌಟ್ಸ್ ಇರುತ್ತೆ, ಹೆಂಗೆ ಸ್ಟಾರ್ಟ್ ಮಾಡಬೇಕು, ಏನು ಸ್ಟಾರ್ಟ್ ಮಾಡಬೇಕು ಅಂತ. ಸೊ ದಿಸ್ ಈಸ್ ದಿ ಬೇಸಿಕ್. ಜಾಸ್ತಿ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸಲ್ಲಿ ಇದ್ರೆ ತುಂಬಾ ಒಳ್ಳೆಯದು. ಎಸ್. ಸೊ ಓಕೆ, ಇನ್ನೊಂದು ಹೇಳ್ಬೇಕಂದ್ರೆ ಐ ಆಮ್ ಎ ಪೆಟ್ ಪ್ಯಾರೆಂಟ್. ಸೊ ನಾನು ಫಸ್ಟ್ ಎಲ್ಲ ನನ್ನ ಪೆಟ್ಟಿಗೆ ಏನು ನನ್ನ ಡಾಗ್ಗೆ ಲಿಯಾ, ಶಾರ್ದೀಬಸ್ ಲಿಯಾ, ಫುಲ್ಲು ಇದು ಅನ್ಹೆಲ್ದಿ ಫುಡ್ಸ್ ಕೊಡ್ತಿದ್ದೆ. ನಾನು ಏನೇನು ತಿಂತಿದ್ನೋ ಅದನ್ನೆಲ್ಲ ಪ್ರೊವೈಡ್ ಮಾಡ್ತಿದ್ದೆ ಆಲ್ಮೋಸ್ಟ್ ಐ ಗೆಸ್ 8 months ತನಕ. ಆಮೇಲೆ ಅವ್ರು ಕೇಳಿದ್ರು ಏನೇನು ಕೊಡ್ತೀಯಾ ನೀನು ಅಂತ. ಅವಾಗ ನಾನು ಹೇಳಿದೆ ಈ ಥರ ನಾನು ತಿನ್ನೋದೆಲ್ಲಾನು ಕೊಡ್ತೀನಿ. ಆಲ್ ದ ಚಿಪ್ಸ್, ಚಾಕ್ಲೇಟ್ಸ್, ಪಿಜ್ಜಾ, ಬರ್ಗರ್ ಎಲ್ಲ ಕೊಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೆ ನಾನು ಅವಳಿಗೆ. ಶಿ ವಾಸ್ ಅಡಿಕ್ಟೆಡ್ ಟು ಜಂಕ್ ಫುಡ್ಸ್. ಹೆಲ್ದಿ ಫುಡ್ಸ್ ಏನೂ ತಿಂತಿರ್ಲಿಲ್ಲ. ಹಾಲು ಅನ್ನ ಹಾಕಿದ್ರೆ ಶಿ ವಾಸಂಟ್ ಈಟಿಂಗ್ ಎನಿಥಿಂಗ್. ಆಮೇಲೆ ಇವ್ರು ಬೈದು ಯು ಲೂಸ್ ಯೋರ್ ಡಾಗ್ ಸೂನ್ ಅಂತ. ಆಮೇಲೆ ಅವಾಗ ಐ ರಿಯಲೈಸ್ಡ್ ಓಕೆ ಹಿಂಗೆ ಯಾವತ್ತೂ ನಾನು ನಾಯಿನ ಅಂದ್ರೆ ಬ್ರೀಡ್ ನಾಯಿನ ಸಾಕಿಲ್ಲ, ಸ್ಟ್ರೀಟ್ ಡಾಗ್ಸ್ನ ತುಂಬಾನೇ ಸಾಕಿದ್ದೀನಿ. ಆಮೇಲೆ ಗೊತ್ತಾಯ್ತು. ಸೊ ಅದಕ್ಕೆ ನಾನು ಅವತ್ತಿಂದ ಇವರು ಏನ್ ಹೇಳ್ತಾರೋ ಅದನ್ನ ಫಾಲೋ ಮಾಡ್ಕೊಂಡು ಸ್ವಲ್ಪ ಹೆಲ್ದಿ ಮಾಡಿದ್ದೀನಿ ಇವಾಗ. ಆಮೇಲೆ ಇನ್ನೊಂದು ನೆಕ್ಸ್ಟ್ ಅಂದ್ರೆ ಸ್ಕೂಬಿ ಸ್ಪೆಷಲ್ ಆಕ್ಟಿವಿಟೀಸ್ ಏನು ಅಂಡ್ ಸ್ಪೆಷಲ್ ಇನ್ಸಿಡೆಂಟ್ಸ್ ನೀವು ಅವನ ಜೊತೆ ಇದ್ದಿದ್ದು ಅಥವಾ ಎನಿಥಿಂಗ್ ಇನ್ ಯೋರ್ ಲೈಫ್ ಆಫ್ಟರ್ ಆಲ್ಮೋಸ್ಟ್ 3-4 years, ಅವಾಗಿಂದ ಏನಿದೆ ನಿಮ್ಗೆ ಒಂದು ಸ್ಪೆಷಲ್? ಸೊ ಸ್ಪೆಷಲ್ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ಅವನು ಟ್ರೈನ್ಡ್ ಪ್ರಾಡಕ್ಟ್. ಸೊ ನೀವೇನು ಹೇಳಿದ್ರು ಮಾಡ್ತಾನೆ. ಓಕೆ. ಸಿಟ್, ಸ್ಟ್ಯಾಂಡ್, ಡೌನ್, ರೆಸ್ಟ್, ಸ್ಲೀಪ್, ರೋಲ್, ನಮಸ್ತೆ, ಸೆಲ್ಯೂಟ್, ಜಂಪ್, ಬಾರ್ಕ್, ಸ್ಪೀಕ್, ಫೆಚ್, ಸ್ಲೋ ವಾಕ್, ಫಾಸ್ಟ್ ವಾಕ್, ರನ್, ಕ್ರಾಲ್, ಇವೆಷ್ಟು ಮಾಡ್ತಾನೆ. ಓಕೆ, ಇವಾಗ ಮಾಡ್ತಾನ ಅವನು? ಮಾಡ್ತಾನೆ. ನಾನು ಪಾಪುಚ್ಚಿ ಜಸ್ಟ್ ತುಂಬಾ ಕ್ಯೂಟ್ ಆಗಿ ಮಲ್ಕೊಂಡಿದ್ದಾನೆ. ಡಿಸ್ಟರ್ಬ್ ಮಾಡಕ್ ಮನ್ಸ್ ಬರ್ತಿಲ್ಲ. ಆಕ್ಚುಲಿ ಮಾಡಿಸ್ಬೇಕು ಅನ್ಕೊಂಡೆ, ಪಾಪ ಮಲ್ಕೊಂಡಿದ್ದಾನೆ. ಆಮೇಲೆ ಎದ್ರೆ ಲೆಟ್ಸ್ ಟ್ರೈ. ಸೊ ಎನಿವೇಸ್, ಇನ್ ಕೇಸ್ ಇಲ್ಲಿ ಆಗಿಲ್ಲ ಅಂದ್ರೆ ನಾನು ನಿಮ್ಗೆ ಕ್ಲಿಪ್ಸ್ ಹಾಕ್ತೀನಿ, ಅವನೇನೇನ್ ಮಾಡ್ತಾನೆ ಎಲ್ಲ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಚೆಕ್ ಮಾಡಿ. ಓಕೆ. ಅಂಡ್ ಇನ್ನೊಂದು ಕ್ವೆಶ್ಚನ್, ಸ್ಪೆಷಲ್ ಇನ್ಸಿಡೆಂಟ್. ಸ್ಪೆಷಲ್ ಇನ್ಸಿಡೆಂಟ್ಸ್, ದಿ ಮೇನ್ ನಮ್ಮ ಹುಡುಗ ಮೂವಿಯಲ್ಲಿ ಆಕ್ಟ್ ಮಾಡಿದ್ದಾನೆ. ಓ ದಟ್ಸ್ ನೈಸ್. ನಾನು ಕ್ಲಿಪ್ಸ್ ಹಾಕ್ತೀನಿ. ಸೊ ಯೂಟ್ಯೂಬ್ ಅಲ್ಲಿ ಆ ಮೂವಿ ರಿಲೀಸ್ ಆಗಿದೆ, ವಿವೇಗಂ ಅಂತ. ಆಂಧ್ರ ಪ್ರದೇಶ್ CM ಜಗನ್ನಾಥ್ ಅವ್ರದ್ದು ಬಯೋಗ್ರಫಿ ಶಾರ್ಟ್ ಮೂವಿ ತರ ಮಾಡಿದ್ದಾರೆ. ಸೊ ಆ ಮೂವಿಯಲ್ಲಿ ನಮ್ಮ ಹುಡುಗ ಆಸ್ ಎ ಡಾನ್ ತರ ಒಂದು ಇಂಟ್ರೊಡ್ಯೂಸ್ ಆಗಿ ಚೆನ್ನಾಗಿ ಆಕ್ಟ್ ಮಾಡಿದ್ದಾನೆ. ಎಸ್. ಸೊ ದಟ್ ಈಸ್ ದಿ ಮೋಸ್ಟ್ ಸ್ಪೆಷಲ್ ಮೂಮೆಂಟ್. ಓಕೆ, ಮೂವಿಯಲ್ಲಿ ಹೇಗೆ ಅಂದ್ರೆ ಸೆಲೆಕ್ಟ್ ಮಾಡಿದಾಗ ನಿಮ್ಗೆ ಹೆಂಗ್ ಅನ್ಸ್ತು ಅಂಡ್ ಅವನ್ ಹೆಂಗ್ ಕೋಆಪರೇಟ್ ಮಾಡಿದ್? ಓಕೆ, ಮೂವಿಗೆ ಹೌದು, ಯಾವ ತರ ಆಕ್ಟರ್ಸ್ಗೆ ಮೂವಿಯಲ್ಲಿ ಎಂಟ್ರಿ ಆಗಕ್ಕೆ ಒಂದು ಸಾಧ್ಯತೆ ಇದೆಯೋ ಅದೇ ತರ ನಮ್ಮ ಪೆಟ್ಟಿಗೂನು ಇಂಟರ್ವ್ಯೂ ತರ ಮಾಡಿದ್ರು. ಯಾಕಂದ್ರೆ ನಾವು ಹೇಳಿದ್ವಿ ದಟ್ ಏನು ಎಲ್ಲ ಆಕ್ಟಿಂಗ್ ಎಲ್ಲ ಮಾಡ್ತಾನೆ, ಎಲ್ಲ ಏನಂತಾರೆ ಎಕ್ಸರ್ಸೈಸಸ್ ಆಗಿರ್ಬೋದು, ಕಮಾಂಡ್ಸ್ ಎಲ್ಲ ಕೇಳ್ತಾನೆ. ಸೊ ಆಡಿಷನ್ ತರಾನು ಮಾಡಿದ್ರು. ಸೊ ಆಡಿಷನ್ ಅಲ್ಲಿ ಪಾಸ್ ಆದ ಅಂಡ್ ಅವ್ರೆಲ್ಲಿ ಲೊಕೇಶನ್ ಹಾಕಿದಾರೋ ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ಅವಾಗ ಜಸ್ಟ್ ಸೀನ್ ನ ಪ್ರಿಪೇರ್ ಮಾಡಿ ಅವಾಗ ಜಸ್ಟ್ ಕೊಡ್ತಾ ಇದ್ರು. ಸೊ ತುಂಬಾನೇ ಕಷ್ಟ ಇತ್ತು. ಅವ್ನು ಯಾವ ತರ ಅವನ್ನ ಕೋಆಪರೇಟ್ ಮಾಡೋದು ತುಂಬಾನೇ ಕಷ್ಟ ಇತ್ತು. ಯಾಕಂದ್ರೆ ಆ ಸೀನ್ಸ್ ನ ನೋಡಿ ನಾವು ಅದ್ರ ಪ್ರಕಾರ ಅವನಿಗೆ ಅವಾಗ ಒಂದ್ 5 minutes ಅವನಿಗೆ ಅದನ್ನ ಪ್ರಾಕ್ಟೀಸ್ ಮಾಡಿಸಿ ಅವಾಗ ಮಾಡಿಸ್ಬೇಕಿತ್ತು.
ಸೊ ಕಷ್ಟ ಆಯ್ತು, ಹೇಗೋ ಮಾಡಿ ಮುಗಿಸಿದ್ವಿ. ಚೆನ್ನಾಗಿ ಬಂದಿದೆ, ನೋಡ್ಬೋದು ನೀವು. ಓಕೆ. ಅಂಡ್ ನೀವು ವಾಕಿಂಗ್ ಹೋಗ್ಬೇಕಾದ್ರೆ, ಓಕೆ ಫಾರ್ ಎಕ್ಸಾಂಪಲ್, ಬೇರೆ ಡಾಗ್ಸ್ ಜೊತೆ ಸ್ಕೂಬಿ ಹೇಗಿರ್ತಾನೆ? ಹೊಂದ್ಕೊಂತಾನ ಆ ತರ ನಿಜ? ಯಾಕಂದ್ರೆ ಕೆಲವು ಡಾಗ್ಸ್ ಹೊಂದ್ಕೊಳಲ್ಲ, ಮನೆ ನಾಯಿಗಳು. ಹೌದು, ನಂದು ಹಳೇ ಸ್ಕೂಬಿ ಡೆತ್ ಆದಾಗ ಯಾವ ಸ್ಟ್ರೀಟ್ ಡಾಗ್ಸ್ ಇತ್ತೋ ಇವಾಗ್ಲೂ ಅದೇ ಸ್ಟ್ರೀಟ್ ಡಾಗ್ಸ್ ಇರೋದು. ಓಕೆ. ಸೊ ಅದೇನೋ ಗೊತ್ತಿಲ್ಲ, ಒಂದು ಡೆತ್ ಆಗಿದ ತಕ್ಷಣ ಇಡೀ ನಮ್ ಏರಿಯಾದಲ್ಲಿ ಯಾವ ಡಾಗ್ಸ್ ಇತ್ತೋ ಎಲ್ಲ ನಮ್ಮ ಮನೆ ಮುಂದೆ ಬಂದಿತ್ತು. ಎಲ್ಲಾ ಡಾಗ್ಸು ಲೈಕ್ ಅದು ಹೌಲಿಂಗ್ ಮಾಡುತ್ತಲ್ಲ, ಸೊ ಕೂಗ್ತಾ ಇತ್ತು ಡಾಗ್ಸು. ಸೊ ಅವಾಗ ಗೊತ್ತಾಯ್ತು ದಟ್ ಡಾಗ್ಸ್ ಗೊತ್ತಾಗಿದೆ ದಟ್ ನಮ್ಮ ಸ್ಕೂಬಿ ಸತ್ತೋಗಿದ್ದಾನೆ ಅಂತ. ಸೊ ಅದಾಗಿ ಒಂದು ಮಂತಿಗೆಲ್ಲ ಇವನ್ನ ತಗೊಂಡ್ಬಂದು ಇವನ್ಗೆ ಎಲ್ಲ ಡಾಗ್ಸ್ಗೂ ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೊ ಅದೇ ನನ್ನ ಹಳೆ ಸ್ಕೂಬಿಗೆ ಯಾವ ತರ ಇದು ಏನು ರೆಸ್ಪೆಕ್ಟ್ ಮತ್ತೆ ಫ್ರೆಂಡ್ಲಿ ಆಗಿದ್ವೋ, ಅಷ್ಟು ಡಾಗ್ಸು ಇವನ್ಗೂ ಅಷ್ಟೇ ರೆಸ್ಪೆಕ್ಟ್ಫುಲ್ ಆಗಿ ವಾಕಿಂಗ್ ಮಾಡ್ಬೇಕಾದ್ರೂ ಅಷ್ಟೇ, ಮನೆ ಹತ್ರ ಇರ್ಬೇಕಾದ್ರೂ ಅಷ್ಟೇ ರೆಸ್ಪೆಕ್ಟ್ಫುಲ್ ಆಗಿ ಇರ್ತವೆ. ಸೊ ಏನು ಯಾವ್ದಕ್ಕೆ ಕಚ್ಚಾಡ್ಕೊಡಲ್ಲ, ಫ್ರೆಂಡ್ಲಿ. ಎಲ್ಲ ಡಾಗ್ಸ್ ಜೊತೆ. ಓಕೆ. ಅಂಡ್ ಓಕೆ, ನೀವೊಂದು ಸ್ಪೆಷಲ್ ಮೆಸೇಜ್ ಪೆಟ್ ಲವರ್ಗೆ ಅಂಡ್ ಪೆಟ್ ತಗೋಣೋರಿಗೆ ಮುಂದೆ ಆತರ ನೀವು ಸ್ಪೆಷಲ್ ಆಗಿ ಏನ್ ಹೇಳ್ತೀರಾ? ಓಕೆ, ಸೊ ಪೆಟ್ ತಗೊಳ್ಳಿ. ಇನ್ ಕೇಸ್ ತಗೊಂಡ್ರೆ ಪೆಟ್ಟಿಗೆ ಟೈಮ್ ಕೊಡಿ. ಟೈಮ್ ಕೊಡೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ಪೆಟ್ಸ್ನ ತಗೋಬೇಡಿ. ಯಾಕಂದರೆ ಅದು ನಿಮ್ಮನ್ನೇ ನಂಬ್ಕೊಂಡು ಕಾಯ್ತಾ ಇರ್ತವೆ ಮನೆ ತುಂಬ. ಸೊ ಟೈಮ್ ಕೊಡೋಕ್ಕಾದ್ರೆ ಮಾತ್ರ ಪೆಟ್ಸ್ನ ತಗೊಳ್ಳಿ. ಸೊ ಹೌದು, ನಿಮ್ಮ ಮಾರ್ನಿಂಗ್ ಟು ಈವ್ನಿಂಗ್ ನಿಮ್ಮ ಜಾಬ್ ಆಗಿರ್ಬೋದು, ಏನೇ ಒಂದು ಆ್ಯಕ್ಟಿವಿಟಿ ಆಗಿರ್ಬೋದು, ಏನೇ ಒಂದು ಸ್ಟ್ರೆಸ್ ಆಗಿರ್ಬೋದು, ಸೊ ನಿಮ್ಮ ಪೆಟ್ನ ನೋಡಿದ ತಕ್ಷಣ ನೀವು ಎಲ್ಲ ಸ್ಟ್ರೆಸ್ನ ಮರೆತ್ಬಿಟ್ಟು ಆರಾಮಾಗಿ ನೀವು ಒಂದು ಹ್ಯಾಪಿ ಲೈಫ್, ಒಂದು ಸ್ಟ್ರೆಸ್ ಫ್ರೀ ಲೈಫ್ನ ಲೀಡ್ ಮಾಡ್ಬೋದು. ಬೆಳಿಗ್ಗೆಯಿಂದ ಕೆಲಸ ಮಾಡ್ಕೊಂಡು ಬಂದಿರ್ತೀರ, ಸೊ ನೈಟು ನೀವು ಬರೋಷ್ಟರಲ್ಲಿ ನಿಮಗೋಸ್ಕರ ಕಾಯ್ತಾ ಇರ್ತವೆ. ಅದ್ರದ್ದೊಂದು ಸ್ಮೈಲ್ ನೋಡಿದ್ರೆ ಸಾಕು, ನಿಮಗೆಲ್ಲ ಸ್ಟ್ರೆಸ್ ಎಲ್ಲ ಹೋಗ್ಬಿಡುತ್ತೆ. ಸೊ ಪೆಟ್ಸ್ನ ತಗೊಳ್ಳಿ. ನಿಮ್ಗೆ ಯಾವುದು ನಿಮ್ಗೆ ಇಷ್ಟವಾದ ಪೆಟ್ ಆಗಿರ್ಬೋದು, ತಗೊಂಡು ಸಾಕೋ ಅಂತ ಕಂಡೀಷನ್ ಇದ್ರೆ ಮಾತ್ರ ತಗೊಳ್ಳಿಲ್ಲ ಅಂದರೆ ತೊಗೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ನಿಮ್ಗಿಂದ ಅದಕ್ಕೂ ಹರ್ಟ್ ಆಗೋದು ಬೇಡ, ಯಾಕೆ ಸುಮ್ಮನೆ ಅಲ್ವಾ? ಹೌದು, ಖಂಡಿತ. ಓಕೆ, ಇವತ್ತಿನ ವ್ಲಾಗ್ ಇದಾಗಿತ್ತು. ಸೊ ಎವ್ರಿಥಿಂಗ್ ಎಲ್ಲಾನು ಇನ್ಕ್ಲೂಡ್ ಆಗಿತ್ತು ಈ ಇದರಲ್ಲಿ, ವ್ಲಾಗ್ ಅಲ್ಲಿ. ಎವ್ರಿ ಮೂಮೆಂಟ್, ಎಮೋಷನಲ್, ಹ್ಯಾಪಿನೆಸ್ ಎಲ್ಲ ಅವ್ರು ಹೇಳಿದ್ರು. ಅವ್ರದ್ದು ಸ್ಕೂಬಿದು ಹೇಗೆ ಇತ್ತು ಸಂಬಂಧ ಅಂತ. ಸೊ ಚೆನ್ನಾಗಿತ್ತು. ಆ್ಯಂಡ್ ಆಲ್ ದ ಕ್ಲಿಪ್ಸ್ ಅಪ್ಲೋಡ್ ಆಗಿರುತ್ತೆ, ನೀವು ಹೋಗಿ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಟು ಟೇಕ್ ಓವರ್ ದಿಸ್. ಎಸ್, ಥ್ಯಾಂಕ್ ಯು. ಸೊ ಅಷ್ಟೇ ಗೈಸ್, ಇವತ್ತಿನ ವ್ಲಾಗ್ ಸದ್ಯಕ್ಕೆ ಇಲ್ಲಿಗೆ ಮುಗಿಸಿರ್ತೀನಿ. ನೋಡೋಣ ಇನ್ನು ಮನೆಗೆ ಹೋಗಿ ಏನಾದರೂ ವ್ಲಾಗಿಂಗ್ ಮಾಡ್ಬೋದಂತ. ಸೊ ಇವಾಗ ಒಂದು ಸರ್ಟನ್ ಕ್ಲಿಪ್ಸ್ ಹಾಕ್ತೀನಿ, ಸೊ ಅದನ್ನ ನೋಡಿ ಎಂಜಾಯ್ ಮಾಡಿ. ಓಕೆನಾ? ಥ್ಯಾಂಕ್ ಯು. ಈ ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿರೋ ಪಾಡ್ಕಾಸ್ಟ್ ಹೇಗಿತ್ತು ಅಂತ ನೀವು ಹೇಳಿ, ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಗ್ತಾರಿ, ನಗಿಸ್ತಾರಿ, ನಗುನ ಅನಿಸ್ತಾರಿ. ಮತ್ತೆ ಸಿಗೋಣ ಜೊತೆಯಲ್ಲಿ. ಟೇಕ್ ಕೇರ್, ಬಾಯ್.